ರೈಟ್, ಸಂಪರ್ಕದಲ್ಲಿರಿ ಹನುಮಂತು. ನಮ್ಮ ಪ್ರತಿನಿಧಿ ಬಸವರಾಜ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, SIT ರಚನೆ ಆಯಿತು, ತನಿಖೆ ಪ್ರಾರಂಭ ಆಗುತ್ತೆ, ಆದರೆ ಟಾಸ್ಕ್ ಅಷ್ಟು ಸಿಂಪಲ್ ಇಲ್ವಾ ಅಂತ? ಯಾಕಂದ್ರೆ ಒಂದ್ ಕಡೆ ಕಾನೂನಾತ್ಮಕವಾದ ತನಿಖೆ, ಮತ್ತೊಂದ್ ಕಡೆ ಈ ಐಡಿಯಾಲಜಿಕಲ್ ಬ್ಯಾಟಲ್ ಕೂಡ ನಡೀತಾ ಇದೆ. ಇದು ಬೇಕಂತ ಒಂದು ಹಿಂದೂಗಳ ಧಾರ್ಮಿಕ ಕೇಂದ್ರವನ್ನ ಟಾರ್ಗೆಟ್ ಮಾಡಿ ಮಾಡ್ಲಾಗ್ತಾ ಇರುವ ಆರೋಪ ಅಂತ ಹೇಳಿ. ಬಟ್ SITಗೂ ಈ ರೀತಿಯ ಆರೋಪಕ್ಕೂ ಸಂಬಂಧ ಇರೋದಿಲ್ವಾ ಅಂತ ಹೇಳಿ. SIT ಮಾಡಬೇಕಾಗಿರೋದು ಕೇವಲ ಈ ಅನಾಮಧೇಯ ವ್ಯಕ್ತಿ ಮಾಡಿರುವ ಆರೋಪಕ್ಕೆ ಮಾತ್ರನಾ? ಈ ಬೈಫರ್ಗೇಷನ್ ಅಷ್ಟು ಸುಲಭ ಆಗತ್ತಾ ಅಂತ ಹೇಳಿ? ಖಂಡಿತ ಈ ಒಂದು ವಿಚಾರ ಏನಿದೆ ಇದು ಬಹಳ ಸೂಕ್ಷ್ಮವಾದಂಥ ವಿಚಾರ ಮತ್ತು ರಾಜ್ಯ ಸರ್ಕಾರದ ನಡೆ ಕೂಡ ಅಷ್ಟೇ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಬಿಜೆಪಿ ಸೇರಿದಂತೆ ಬೇರೆ ಪಕ್ಷಗಳು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ಧಾರ್ಮಿಕ ಭಾವನೆಗೆ, ಅದರಲ್ಲೂ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಕ್ಕೆ ಹೊರಟಿದೆ ಅನ್ನುವಂಥ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು SIT ರಚನೆಯ ಜೊತೆಗೆ ರಾಜ್ಯ ಸಂಪರ್ಕದಲ್ಲಿ ಬಸವರಾಜ್ ನಮ್ಮ ಜೊತೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಇದೊಂದು ತನಿಖೆಗೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಲೇಬೇಕಾಗಿತ್ತು, ಲೇಟ್ ಆದ್ರೂ ಅಟ್ಲೀಸ್ಟ್ SIT ರಚನೆ ಆಗಿದೆ ಅನ್ನೋ ಸಮಾಧಾನನ, ಅಥವಾ SIT ಮುಂದೇನು ಅತಿ ದೊಡ್ಡ ಟಾಸ್ಕ್ ಇದೆ ಹೀಗಾಗಿ SIT ತನಿಖೆ ಹೇಗೆ ಸಾಗುತ್ತೆ ಅನ್ನೋ ಅನುಮಾನನ? ಹಾಗಲ್ಲ, ನಾವು ನಂಬಿಕೆ ಇಡಬೇಕು, ವಿಶ್ವಾಸ ಇಡಬೇಕು ಪೊಲೀಸ್ ಒಂದು ಸಿಸ್ಟಮ್ ಮೇಲೆ, ಮತ್ತೆ ಅವರ ಮಾಡುವ ತನಿಖೆ ಮೇಲೆ ನಮಗೆಲ್ಲರಿಗೂ ಭರವಸೆ ಇರಬೇಕು. ಮಹಿಳಾ ಆಯೋಗದ ಒಂದು ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಬರೆದಿದ್ದೆ. ಹಾಗಾಗಿ ಅದನ್ನ ಸ್ವೀಕಾರ ಮಾಡಿದ್ದಾರೆ. ಇವತ್ತು ಬಹಳ ಹಿರಿಯ ಪೊಲೀಸ್ ಅಧಿಕಾರಿ ಪ್ರಣವ್ ಮೊಹಂತಿ ಅವರ ಒಂದು ಅಧ್ಯಕ್ಷತೆಯಲ್ಲಿ SIT ಟೀಮ್ ರಚನೆಗೊಂಡಿದೆ. ನಾವು ಕಾಯೋಣ ಅಲ್ವಾ? ಸೊ ಹಾಗಾಗಿ ನನಗೆ ವಿಶ್ವಾಸ ಇದೆ, ತನಿಖೆ ಆಗತ್ತೆ, ನ್ಯಾಯ ಸಿಗತ್ತೆ ಅಂತ. ಸೊ ನಾವೆಲ್ಲರೂ ಅದನ್ನ ಕಾದು ನೋಡೋಣ ಅಂತ ನಾನೆಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರು KV ಧನಂಜಯ್ ಅವರು, ಅವರ ಹೇಳಿಕೆ ನಿಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ. ಅಂದ್ರೆ ಪ್ರಭಾವಿ ವ್ಯಕ್ತಿಗಳು, ಪ್ರಭಾವಿ ಕ್ಷೇತ್ರದ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ತನಿಖೆ ನಡೆಸಿದ್ರೆ ಪಾರದರ್ಶಕತೆ ಬಗ್ಗೆ ಪ್ರಶ್ನೆ ಎದ್ದು ಬಿಡುತ್ತೆ ಅಂತ ಹೇಳಿ. ಅದ್ರ ಬಗ್ಗೆ ನಾನು ಅವರ ಒಂದು ಕಮೆಂಟ್ಸ್ ಬಗ್ಗೆ ನಾನು ನನ್ನ ಅಭಿಪ್ರಾಯ ಹೇಳಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ. SIT ರಚನೆ ಮಾಡಿದ್ದಾರೆ. ಖಂಡಿತ ನಮ್ಮ ಕರ್ನಾಟಕ ಪೊಲೀಸು ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ಮಾಡ್ತಾರೆ ಅನ್ನೋ ವಿಶ್ವಾಸದಲ್ಲಿ ನಾವೆಲ್ಲರೂ ಇದೀವಿ. ಇದು ಕರ್ನಾಟಕದ ಇಡೀ ಜನತೆಗೆ ಸಿಕ್ಕಂತ ಒಂದು ಮನ್ನಣೆ ಅಂತ ನನ್ನ ಅಭಿಪ್ರಾಯ. ಬಟ್ ಈ ಪ್ರಕರಣ ಎಸ್ಪೆಷಲಿ ಎಷ್ಟು ಗೋಜಲಾಗ್ಬಿಟ್ಟಿದೆ ಅಂತಂದ್ರೆ, ದಶಕಗಳಿಂದ ಆರೋಪ ಬರ್ತಾ ಇತ್ತು, ಅದ್ರ ಬಗ್ಗೆ ತನಿಖೆ ಆಗ್ತಿಲ್ಲ, ಪೊಲೀಸರು ಇದಕ್ಕೆ ಧ್ವನಿ ಕೊಡ್ತಿಲ್ಲ ಅನ್ನೋ ಆರೋಪ ಅಲ್ಲಿನ ಸ್ಥಳೀಯರಿಂದ ಬರ್ತಾ ಇತ್ತು. ಈಗ ತನಿಖೆ ಪ್ರಾರಂಭ ಮಾಡಿದ್ರೆ ಈ ಟೈಮ್ ಗ್ಯಾಪ್ ಏನಿದೆ ಮೇಡಮ್, ನ್ಯಾಯ ಪ್ರಕ್ರಿಯೆಯಲ್ಲಿ ವಿಳಂಬ ಮತ್ತಷ್ಟು ಆಗ್ಬಿಡುತ್ತಾ, ಅಥವಾ ಕೆಲವೊಂದಷ್ಟು ಮಹತ್ವವಾದ ಸಾಕ್ಷ್ಯಗಳೆಲ್ಲಾದ್ರೂ ಮಿಸ್ಸಿಂಗ್ ಆಗ್ಬಿಡುತ್ತಾ? ಇಂತಹ ಅನೇಕ ಅನುಮಾನಗಳು ಇದ್ದೇ ಇದೆ. ಇನ್ನು ಆ ಊಹಾಪೋಹಗಳಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಾವು ಇಡೀ ಕರ್ನಾಟಕ ಜನತೆ ಮತ್ತು ಆಯೋಗದ ಅಧ್ಯಕ್ಷರು ಆಗಿ ನಾನು ಕರ್ನಾಟಕದ ಸರ್ಕಾರಕ್ಕೆ ಏನು ಮನವಿ ಮಾಡಿದ್ವಿ ಅದನ್ನ ಒಪ್ಕೊಂಡಿದ್ದಾರೆ. ಅದು ಬಹಳ ಇಂಪಾರ್ಟೆಂಟು. ಸೊ ತನಿಖೆ ನಿಷ್ಪಕ್ಷಪಾತವಾಗಿ ನಡೀಲಿ ಅಂತ ಹೇಳಿ ಮಾತ್ರ ನಾವೆಲ್ಲರೂ ಆಶಿಸಕ್ಕೆ ಸಾಧ್ಯ. ರೈಟ್, ಧನ್ಯವಾದ ನಾಗಲಕ್ಷ್ಮಿ ಚೌಧರಿ ಅವರೇ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇದು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರ ಪ್ರತಿಕ್ರಿಯೆ. ರೈಟ್, ಸಂಪರ್ಕದಲ್ಲಿರಿ ಹನುಮಂತು. ನಮ್ಮ ಪ್ರತಿನಿಧಿ ಬಸವರಾಜ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, SIT ರಚನೆ ಆಯಿತು, ತನಿಖೆ ಪ್ರಾರಂಭ ಆಗುತ್ತೆ, ಆದರೆ ಟಾಸ್ಕ್ ಅಷ್ಟು ಸಿಂಪಲ್ ಇಲ್ವಾ ಅಂತ? ಯಾಕಂದ್ರೆ ಒಂದ್ ಕಡೆ ಕಾನೂನಾತ್ಮಕವಾದ ತನಿಖೆ, ಮತ್ತೊಂದ್ ಕಡೆ ಈ ಐಡಿಯಾಲಜಿಕಲ್ ಬ್ಯಾಟಲ್ ಕೂಡ ನಡೀತಾ ಇದೆ. ಇದು ಬೇಕಂತ ಒಂದು ಹಿಂದೂಗಳ ಧಾರ್ಮಿಕ ಕೇಂದ್ರವನ್ನ ಟಾರ್ಗೆಟ್ ಮಾಡಿ ಮಾಡ್ಲಾಗ್ತಾ ಇರುವ ಆರೋಪ ಅಂತ ಹೇಳಿ. ಬಟ್ SITಗೂ ಈ ರೀತಿಯ ಆರೋಪಕ್ಕೂ ಸಂಬಂಧ ಇರೋದಿಲ್ವಾ ಅಂತ ಹೇಳಿ. SIT ಮಾಡಬೇಕಾಗಿರೋದು ಕೇವಲ ಈ ಅನಾಮಧೇಯ ವ್ಯಕ್ತಿ ಮಾಡಿರುವ ಆರೋಪಕ್ಕೆ ಮಾತ್ರನಾ? ಈ ಬೈಫರ್ಗೇಷನ್ ಅಷ್ಟು ಸುಲಭ ಆಗತ್ತಾ ಅಂತ ಹೇಳಿ? ಖಂಡಿತ
ಈ ಒಂದು ವಿಚಾರ ಏನಿದೆ ಇದು ಬಹಳ ಸೂಕ್ಷ್ಮವಾದಂಥ ವಿಚಾರ ಮತ್ತು ರಾಜ್ಯ ಸರ್ಕಾರದ ನಡೆ ಕೂಡ ಅಷ್ಟೇ ಸೂಕ್ಷ್ಮ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಬಿಜೆಪಿ ಸೇರಿದಂತೆ ಇವು ಬೇರೆ ಪಕ್ಷಗಳು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ಧಾರ್ಮಿಕ ಭಾವನೆಗೆ, ಅದರಲ್ಲಿ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಕ್ಕೆ ಹೊರಟಿದೆ ಅನ್ನುವಂಥ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು SIT ರಚನೆಯ ಜೊತೆಗೆ ರೈಟ್, ಸಂಪರ್ಕದಲ್ಲಿ ಬಸವರಾಜ್ ನಮ್ ಜೊತೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಇದೊಂದು ತನಿಖೆಗೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಲೇಬೇಕಾಗಿತ್ತು, ಲೇಟ್ ಆದ್ರೂ ಅಟ್ಲೀಸ್ಟ್ SIT ರಚನೆ ಆಗಿದೆ ಅನ್ನೋ ಸಮಾಧಾನನ, ಅಥವಾ SIT ಮುಂದೇನು ಅತಿ ದೊಡ್ಡ ಟಾಸ್ಕ್ ಇದೆ ಹೀಗಾಗಿ SIT ತನಿಖೆ ಹೇಗೆ ಸಾಗುತ್ತೆ ಅನ್ನೋ ಅನುಮಾನನ? ಹಾಗಲ್ಲ, ನಾವು ನಂಬಿಕೆ ಇಡಬೇಕು, ವಿಶ್ವಾಸ ಇಡಬೇಕು ಪೊಲೀಸ್ ಒಂದು ಸಿಸ್ಟಮ್ ಮೇಲೆ, ಮತ್ತೆ ಅವರ ಮಾಡುವ ತನಿಖೆ ಮೇಲೆ ನಮಗೆಲ್ಲರಿಗೂ ಭರವಸೆ ಇರಬೇಕು. ಮಹಿಳಾ ಆಯೋಗದ ಒಂದು ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಬರೆದಿದ್ದೆ. ಹಾಗಾಗಿ ಅದನ್ನ ಸ್ವೀಕಾರ ಮಾಡಿದ್ದಾರೆ. ಇವತ್ತು ಬಹಳ ಹಿರಿಯ ಪೊಲೀಸ್ ಅಧಿಕಾರಿ ಪ್ರಣವ್ ಮೊಹಂತಿ ಅವರ ಒಂದು ಅಧ್ಯಕ್ಷತೆಯಲ್ಲಿ SIT ಟೀಮ್ ರಚನೆಗೊಂಡಿದೆ. ನಾವು ಕಾಯೋಣ ಅಲ್ವಾ? ಸೊ ಹಾಗಾಗಿ ನನಗೆ ವಿಶ್ವಾಸ ಇದೆ, ತನಿಖೆ ಆಗತ್ತೆ, ನ್ಯಾಯ ಸಿಗತ್ತೆ ಅಂತ. ಸೊ ನಾವೆಲ್ಲರೂ ಅದನ್ನ ಕಾದು ನೋಡೋಣ ಅಂತ ನಾನೆಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರು KV ಧನಂಜಯ್ ಅವರು, ಅವರ ಹೇಳಿಕೆ ನಿಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ. ಅಂದ್ರೆ ಪ್ರಭಾವಿ ವ್ಯಕ್ತಿಗಳು, ಪ್ರಭಾವಿ ಕ್ಷೇತ್ರದ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ತನಿಖೆ ನಡೆಸಿದ್ರೆ ಪಾರದರ್ಶಕತೆ ಬಗ್ಗೆ ಪ್ರಶ್ನೆ ಎದ್ದು ಬಿಡುತ್ತೆ ಅಂತ ಹೇಳಿ. ಅದ್ರ ಬಗ್ಗೆ ನಾನು ಅವರ ಒಂದು ಕಮೆಂಟ್ಸ್ ಬಗ್ಗೆ ನಾನು ನನ್ನ ಅಭಿಪ್ರಾಯ ಹೇಳಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ. SIT ರಚನೆ ಮಾಡಿದ್ದಾರೆ. ಖಂಡಿತ ನಮ್ಮ ಕರ್ನಾಟಕ ಪೊಲೀಸು ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ಮಾಡ್ತಾರೆ ಅನ್ನೋ ವಿಶ್ವಾಸದಲ್ಲಿ ನಾವೆಲ್ಲರೂ ಇದೀವಿ. ಇದು ಕರ್ನಾಟಕದ ಇಡೀ ಜನತೆಗೆ ಸಿಕ್ಕಂತ ಒಂದು ಮನ್ನಣೆ ಅಂತ ನನ್ನ ಅಭಿಪ್ರಾಯ. ಬಟ್ ಈ ಪ್ರಕರಣ ಎಸ್ಪೆಷಲಿ ಎಷ್ಟು ಗೋಜಲಾಗ್ಬಿಟ್ಟಿದೆ ಅಂತಂದ್ರೆ, ದಶಕಗಳಿಂದ ಆರೋಪ ಬರ್ತಾ ಇತ್ತು, ಅದ್ರ ಬಗ್ಗೆ ತನಿಖೆ ಆಗ್ತಿಲ್ಲ, ಪೊಲೀಸರು ಇದಕ್ಕೆ ಧ್ವನಿ ಕೊಡ್ತಿಲ್ಲ ಅನ್ನೋ ಆರೋಪ ಅಲ್ಲಿನ ಸ್ಥಳೀಯರಿಂದ ಬರ್ತಾ ಇತ್ತು. ಈಗ ತನಿಖೆ ಪ್ರಾರಂಭ ಮಾಡಿದ್ರೆ ಈ ಟೈಮ್ ಗ್ಯಾಪ್ ಏನಿದೆ ಮೇಡಮ್, ನ್ಯಾಯ ಪ್ರಕ್ರಿಯೆಯಲ್ಲಿ ವಿಳಂಬ ಮತ್ತಷ್ಟು ಆಗ್ಬಿಡುತ್ತಾ, ಅಥವಾ ಕೆಲವೊಂದಷ್ಟು ಮಹತ್ವವಾದ ಸಾಕ್ಷ್ಯಗಳೆಲ್ಲಾದ್ರೂ ಮಿಸ್ಸಿಂಗ್ ಆಗ್ಬಿಡುತ್ತಾ? ಇಂತಹ ಅನೇಕ ಅನುಮಾನಗಳು ಇದ್ದೇ ಇದೆ. ಇನ್ನು ಆ ಊಹಾಪೋಹಗಳಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಾವ್ ಇಡೀ ಕರ್ನಾಟಕ ಜನತೆ ಮತ್ತು ಆಯೋಗದ ಅಧ್ಯಕ್ಷರು ಆಗಿ ನಾನು ಕರ್ನಾಟಕದ ಸರ್ಕಾರಕ್ಕೆ ಏನು ಮನವಿ ಮಾಡಿದ್ವಿ ಅದನ್ನ ಒಪ್ಕೊಂಡಿದ್ದಾರೆ. ಅದು ಬಹಳ ಇಂಪಾರ್ಟೆಂಟು. ಸೊ ತನಿಖೆ ನಿಷ್ಪಕ್ಷಪಾತವಾಗಿ ನಡೀಲಿ ಅಂತ ಹೇಳಿ ಮಾತ್ರ ನಾವೆಲ್ಲರೂ ಆಶಿಸಕ್ಕೆ ಸಾಧ್ಯ. ರೈಟ್, ಧನ್ಯವಾದ ನಾಗಲಕ್ಷ್ಮಿ ಚೌಧರಿ ಅವರೇ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇದು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರ ಪ್ರತಿಕ್ರಿಯೆ. ಮಾಡ್ತಾ ಇರ್ತಕ್ಕಂಥದ್ದು ಧಾರ್ಮಿಕ ಭಾವನೆಗೆ, ಅದರಲ್ಲಿ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಕ್ಕೆ ಹೊರಟಿದೆ ಅನ್ನುವಂಥ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು SIT ರಚನೆಯ ಜೊತೆಗೆ ರೈಟ್, ಸಂಪರ್ಕದಲ್ಲಿ ಬಸವರಾಜ್ ನಮ್ ಜೊತೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಇದೊಂದು ತನಿಖೆಗೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಲೇಬೇಕಾಗಿತ್ತು, ಲೇಟ್ ಆದ್ರೂ ಅಟ್ಲೀಸ್ಟ್ SIT ರಚನೆ ಆಗಿದೆ ಅನ್ನೋ ಸಮಾಧಾನನ, ಅಥವಾ SIT ಮುಂದೇನು ಅತಿ ದೊಡ್ಡ ಟಾಸ್ಕ್ ಇದೆ ಹೀಗಾಗಿ SIT ತನಿಖೆ ಹೇಗೆ ಸಾಗುತ್ತೆ ಅನ್ನೋ ಅನುಮಾನನ? ಹಾಗಲ್ಲ, ನಾವು ನಂಬಿಕೆ ಇಡಬೇಕು, ವಿಶ್ವಾಸ ಇಡಬೇಕು ಪೊಲೀಸ್ ಒಂದು ಸಿಸ್ಟಮ್ ಮೇಲೆ, ಮತ್ತೆ ಅವರ ಮಾಡುವ ತನಿಖೆ ಮೇಲೆ